ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲಿದ್ದೀವಿ ಗೊತ್ತಾ? ಇವಾಗ ಬೆಳಗ್ಗೆ ಬಿಸಿಲು ಬೇರೆ ಕಣ್ಣಿಗೆ ಹೊಡಿತೈತೆ, ಮೊಬೈಲ್ ಇಟ್ಕೊಳಕ್ಕಾಗ್ತಿಲ್ಲ ನನಗೆ. ಸದ್ಯಕ್ಕೆ ರೈಲ್ವೆ ಸ್ಟೇಷನಲ್ಲಿದ್ದೀವಿ ನಾವು ಇವಾಗ. ಸೊ ಏನಕ್ಕೆ ಅಂದರೆ ಇವಾಗ ಕೆ ಆರ್ ನಗರ ಟು ಶ್ರಾವಣೂರು ಹೋಗ್ತಾಯಿದ್ದೀವಿ. ಯಾಕಂದರೆ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗ್ಬಿಟ್ಟು ಬಂದಿದ್ದೀವಿ. ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ಮನೇಲಿದ್ದಾಗ ಏನು ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ಇತ್ತು. ಇಲ್ಲಿಗೆ ಬರೋ ಅಷ್ಟರೊಳಗಡೆ ಇಷ್ಟೊಂದು ಬಿಸಿಲು ಕಣ್ಣಿಗೆ ಹೊಡಿತಾ ಐತೆ. ಕಣ್ಣೇ ಬಿಡೋಕ್ಕಾಗ್ತಿಲ್ಲ ನನಗಂತೂ. ನೋಡು ಸುಮ್ಮನೆ ಇರ್ತಾಳೆ ನೋಡು ಚಿನ್ನಮ್ಮ ಉದಿತದೆ. ಏ ಪಾಪು ಮಗನೇ, ಏ ಬೀಳಿಸ್ಬಿಡ್ತಾಳೆ, ಎತ್ಕಮ್ಮ. ರೀತು ಹಾಯ್ ರೀತಿ, ಪಾಪು ಪಾಪಣಿ. ಏ ಟೋಪಿ ಸರಿಯಾಗಿಲ್ಲ, ಹೆಂಗೆಂಗೋ ಹೋಗ್ಬಿಟ್ಟೈತೆ. ಏ ಅಲ್ಲಲ್ಲ ಏಯ್ ಮಗನೆ, ಬಿಸಿಲಿಗೆ ಕಣ್ಣೆ ಬಿಡೋಕೈತಿಲ್ಲ. ಆ ಕಡೆ ನಿಲ್ಸು, ಈಗ ಆ ಕಡೆ ತೋರಿಸು, ಕಣ್ಣೆ ಬಿಡೋಕ್ಕಾಗಲ್ಲ. ಅಪ್ಪು ನಮ್ಮ ರೀತಿದು ಸೆಕೆಂಡ್ ಟ್ರೈನ್ ಜರ್ನಿ. ಎಂಜಾಯ್ ಮಾಡೋದು ಬಿಟ್ಬಿಟ್ಟು ನಿದ್ದೆ ಮಾಡ್ತಾವಳೆ. ಟ್ರೈನ್ ಹತ್ತಿದ ತಕ್ಷಣ ಫುಲ್ ನಿದ್ದೆ ಬಂದ್ಬಿಡ್ತು. ನಮ್ಮ ಸಿರಿನೂ ಹಂಗೇನೆ. ಯಾವುದಾದ್ರೂ ನಾವೆಲ್ಲರೂ ಹೊರಗಡೆ ಹೋಗುವಾಗ ಯಾವುದಾದ್ರೂ ಒಂದು ವೆಹಿಕಲ್ ಹತ್ತಿದ್ರೆ ಸಾಕು, ಫುಲ್ ನಿದ್ದೆ ಬಂದ್ಬಿಡುತ್ತೆ. ಟ್ರೈನಲ್ಲೆಲ್ಲ ಬರಲ್ಲ. ಇನ್ನು ಕಾರು ಬೈಕಲ್ಲಿ ಏನಾದರೂ ಹೋಗ್ಬಿಟ್ಟು ಫುಲ್ ನಿದ್ದೆ ಬಂದ್ಬಿಡುತ್ತೆ ಅವ್ರಿಗೂ. ಮತ್ತು ನಮ್ಮ ಸಿರಿನೂ ಕೂಡ ನಾವು ಫಸ್ಟ್ ಟೈಮ್ ಶ್ರಾವಣೂರ್ಗೆ ಹೋಗುವಾಗ ಟ್ರೈನಲ್ಲೇ ಕರ್ಕೊಂಡು ಹೋಗಿದ್ವಿ ಅವಳು. ಸೊ ಇವಾಗ ಇವಳು ಕೂಡ ಟ್ರೈನಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಇವಳು ನಿದ್ದೆ ಮಾಡ್ತಾ ಅವಳೆ, ಎದ್ದು ಆಟ ಆಡಿದೆ. ಆಲ್ಮೋಸ್ಟು ನಾನು ಮದುವೆ ಆದಮೇಲೆ ಒಂದು 5 ವರ್ಷದಿಂದ ಈ ಬಸ್ಸು ಮತ್ತು ಟ್ರೈನಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಟ್ರೈನಲ್ಲೇ ಓಡಾಡ್ತಾ ಇದ್ದೀವಿ. ನಮ್ಮೂರು ಕೆ ಆರ್ ನಗರದಿಂದ ಶ್ರಾವಣೂರ್ಗೂ ನಮಗೆ ಟ್ರೈನೇ ಬೆಸ್ಟಾ. ಚೆನ್ನಾಗಿ ಓಡಾಡೋಕ್ಕೆ ಈಸಿಯಾಗಿ ಒಂದು ಟ್ರೈನ್ ಹತ್ಬಿಟ್ಟು ಇಳಿದ್ಬಿಟ್ರೆ ಹೋಗ್ಬಿಡ್ತೀವಿ. ಬಸ್ ಆದರೆ 1-2 ಬಸ್ ಹತ್ತಿ ಇಳಿಬೇಕು. ಇನ್ನು ನಾವು ಬೆಂಗಳೂರಿಗೆ ಶಿಫ್ಟ್ ಆದಮೇಲೂ ಅಷ್ಟೇ, ನಮಗೆ ಬಸ್ಸಲ್ಲೆಲ್ಲ ಕಂಫರ್ಟಬಲ್ ಅನಿಸಲ್ಲ ಅಂತ ಹೇಳ್ಬಿಟ್ಟು ಆವಾಗಲೂ ಜಾಸ್ತಿ ಟ್ರೈನಲ್ಲೇ ಓಡಾಡ್ತಿದ್ವಿ. ಟ್ರೈನೇ ಒಂಥರ ನಮಗೆ ಬೆಸ್ಟು ಅಂತಲೇ ಹೇಳ್ಬೋದು. ಇವಾಗ ಫಸ್ಟೆಲ್ಲ ನಾವು ಚಿಕ್ಕವರಾಗಿದ್ದಾಗ ಅವಾಗ ಜಾಸ್ತಿ ಕ್ರೇಜ್ ಇತ್ತು ಈ ಟ್ರೈನಲ್ಲೆಲ್ಲ ಓಡಾಡೋದು. ಜಾಸ್ತಿ ನೋಡ್ತಿರ್ಲಿಲ್ವಲ್ಲ, ಅವಾಗ ಓಡಾಡ್ತಿರ್ಲಿಲ್ವಲ್ಲ. ಟ್ರೈನು ಅಂದರೆ ಏನೋ ದೊಡ್ಡ ಒಂದು ಫ್ಲೈಟ್ ಲೆವೆಲ್ಗೆ ನಮಗೆ ಆ ಥರ ಅನ್ಕೊತಿದ್ವಿ ಅವಾಗ. ಬಟ್ ಇವಾಗ ಟ್ರೈನಲ್ಲಿ ಓಡಾಡಿ ನನಗೆ ಇದೊಂದು ಕ್ಯಾಶುವಲ್ ಅನಿಸುತ್ತೈತೆ. ಟ್ರೈನಲ್ಲಿ ಓಡಾಡಿ ಜಾಸ್ತಿ. ಸಿರಿ ನೋಡಿ ಸುಮ್ಮನೆ ಇರಲ್ಲ ಟ್ರೈನಲ್ಲಿ ಬಂದ್ಬಿಟ್ರೆ. ಇಲ್ಲಿ ಬರೀ ಇದೆ ಕೆಲಸಗಳು, ಬರೀ ಇದೆ, ಸುಮ್ಮನೆ ಇರಲ್ಲ. ಟ್ರೈನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇವಳಿಗೆ. ಸುಮ್ಮನೆ ಬಾ ಸಿರಿ, ಬೀಳ್ತೀಯಾ ಅಲ್ಲಿ, ಏನು ಮಾಡ್ತಾಳೋ. ಅಲ್ಲಿ ಮಂಕಿ ಬಂದು ಹಿಡ್ಕೊಂಡು ಹೋಗ್ಬಿಡು ಅಂತೀನಿ ನಿನ್ನ. ಅಲ್ಲೇ ಕಿಟಕಿಲಿ ಬರುತ್ತೆ ಮಂಕಿ, ಬಂದು ಹಿಡ್ಕೊ ಹೋಗ್ಬಿಡು ಸಿರಿನ. ನಮ್ಮ ಸಿರಿಗೆ ಅಷ್ಟೊತ್ತಿಗೆ ಸುಮ್ಮನೆ ಇರೋಳು ಇರ್ತಾ ಇಲ್ಲ. ಅವಳು ಕುತ್ಕೋಬೇಕು ಅಂದರೆ ಮೊಬೈಲ್ ಕೊಡಬೇಕಂತೆ. ನಾನು ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಇದ್ದಾಗ ಏನು ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಮುಖಕ್ಕೆ ಹೊಡಿತಾ ಇದ್ದು, ಕಣ್ಣೆ ಬಿಡೋಕ್ಕಾಗ್ತಿರ್ಲಿಲ್ಲ. ಬಟ್ ಈ ಕಡೆ ಬಂದಮೇಲೆ ಇಲ್ಲಿ ಫುಲ್ಲು ಕೋಲ್ಡ್ ಐತೆ, ಸಿಕ್ಕಾಪಟ್ಟೆ ಚಳಿ. ಏನು ಗಾಳಿ ಅಂದರೆ ಗಾಳಿ ಜಾಸ್ತಿ. ಹೇಳಿದ ಮಾತು ಕೇಳ್ತಾ ಇಲ್ಲ ಇದು. ಅಲ್ಲಿ ತಲಾಟೆ. ನಾನು ಜಾಸ್ತಿ ಹೊಗಳುತ್ತಿದ್ನಲ್ಲ, ಬಾರಿ ಒಳ್ಳೆಯವಳು ನನ್ನ ಮಕ್ಕಳು, ಹಿಂಸೆ ಕೊಡಲ್ಲ ಅಂತ, ಅದಕ್ಕೆ ಇರೋದನ್ನೇ ಕೊಡ್ತಿರೋದು. ಇವಾಗ ಏನೇನೋ ಬಂತು. ನಿಂಗೆ ಆಗಲ್ಲ ಬಾ. ಇವಳನ್ನೇ ಒಬ್ರು ಎತ್ಕೋಬೇಕು. ಇವಳು ಬೇರೆ ಪಾಪು ಕೊಡು ಎತ್ಕೋತೀನಿ ಅಂತವಳೆ. ಇಲ್ಲಿ ಕುಣಿತಾ ಕೂತವಳೆ. ಸೊ ನಾವು ಮನೆಗೆ ಹೋಗೋಷ್ಟರೊಳಗಡೆ ಒಂದು 9:15 ಆಗಿತ್ತು. ಹೋದ್ಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ನಮ್ಮ ಅತ್ತಿಗೆ ಅವರು ಕೂಡ ಬಂದು ಒಂದು 3-4 ಡೇಸ್ ಆಗಿತ್ತು. ಹಾಗಾಗಿ ಅವರು ಊರಿಗೆ ಹೊರಡಬೇಕಿತ್ತು. ಅವರು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೊರಡ್ತಾ ಇದ್ದಾರೆ. ನಮ್ಮ ಸಿರಿ ಜೊತೆ ಹೆಂಗೋ ಜಾನನ್ನು ಆಟ ಆಡ್ಕೊಂಡಿದ್ಲು. ಇವಾಗ ಅವಳಿಗೂ ಬೇಜಾರಾಗುತ್ತೆ, ಮತ್ತು ನಮಗೂ ಬೇಜಾರಾಗುತ್ತೆ. ಯಾರೂ ಇರಲ್ಲ ಅಲ್ವಾ ಮನೇಲಿ. ಸೊ ಅವರೆಲ್ಲ ಇದ್ದಿದ್ರೆ ಏನೋ ಒಂಥರ ನಮಗೂ ಕೂಡ
ಚೆನ್ನಾಗಿ ಅನಿಸ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಮತ್ತೆ ಅಲ್ಲಿ ನೋಡೋದಕ್ಕೆ ಅಂತ ಬರ್ತಿದ್ರಲ್ಲ, ಅವ್ರ ಹತ್ರ ಎಲ್ಲ ಹೋಗ್ತಾ ಇದ್ಲು ನಮ್ಮ ಪಾಪು. ನನಗೆ ಒಂಥರ ಇದೇನಪ್ಪ ಹೋಗ್ತಾವಳಲ್ಲ ಎಲ್ಲರ ಹತ್ರನೂ ಅನಿಸ್ತಿತ್ತು. ಹಾಗೆ ಇವತ್ತು ಅಂಗನವಾಡಿಗೆ ಅಲ್ಲಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಕೊಡಬೇಕಿತ್ತು ನಾನು ಅಂತ ಹೇಳ್ಬಿಟ್ಟು, ಹಾಗೆ ಅಲ್ಲಿ ಸ್ವಲ್ಪ ಜೆರಾಕ್ಸ್ ಎಲ್ಲ ಮಾಡಿಸ್ಕೋಬೇಕಿತ್ತು. ಅದನ್ನೆಲ್ಲ ಮಾಡಿಸ್ಕೊಂಡು ಇವತ್ತೇ ಅದನ್ನೆಲ್ಲ ಮುಗಿಸ್ಕೊಬೇಡಣ ಅಂತ ಹೇಳ್ಬಿಟ್ಟು ನಾನು ಸಿರಿ ಹೋಗ್ತಾ ಇದ್ದೀವಿ. ಹಾಗೆ ಇವಾಗ ನಾನು ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ವಾ, ಅಲ್ಲಿ ಊರಲ್ಲಿ ಇದ್ದವ್ರು ಅನ್ಕೋಬೇಕು, ಯಾಕೆ ಈ ಹುಡುಗಿ ಈ ಥರ ಮೊಬೈಲ್ ಇಟ್ಕೊಂಡು ಎಲ್ಲ ಕಡೆ ಮಾತಾಡ್ಕೊಂಡು ಹೋಗ್ತಾವಳಲ್ಲ ಅನ್ಕೋತಿರ್ತಾರೆ. ಇಲ್ಲೇ ಅಂಗನವಾಡಿಗೆ ಹೋಗು ಇವಾಗ ಇರು. ಏಕೆ ಅಲ್ಲ, ಇಲ್ಲಿ ಓಪನ್ ಐತೆ ಶ್ರವಣೂರಲ್ಲಿ, ಅಲ್ಲಿ ತೋರಿಸ್ತೀನಿ, ಐತೆ ಬಾ. ಇರ್ತೀಯ ಇಲ್ಲೇ? ಸ್ಕೂಲ್ಗೆ ಹೋಗೋದೇನು ಬೇಡ ನೀನು? ಏಕೆ? ಇಲ್ಲೇ ಎಲ್ಲ ಫ್ರೀ ಇರುತ್ತೆ, ಹೋಗ್ಬಿಡು. ಏನು ಬ್ಯಾಗ್ ತೊಗೊಂಡು ಹೋಗಂಗಿಲ್ಲ, ಲಂಚ್ ಬ್ಯಾಗ್ ತೊಗೊಂಡು ಹೋಗಂಗಿಲ್ಲ, ಏನಿಲ್ಲ. ಏಕೆ? ಹೋಗು. ಅಲ್ಲಿ ನೋಡು, ಅದೇ ಅಂಗನವಾಡಿಯಲ್ಲಿ ಕಾಣಿಸ್ತೈತಲ್ಲ, ಇಲ್ಲೇ. ಹಾಂ, ಅದೇ. ಇರ್ತೀಯಾ? ಫುಡ್ಡೆಲ್ಲ ಕೊಡ್ತಾರೆ ಅವರೇ. ಇರು ಮನೆ ಇಲ್ಲೇ ಇರೋ. ಓಪನ್ ಆಯ್ತೋ ಇಲ್ವೋ? ಕ್ಲೋಸೇ ಆಗ್ಬಿಟ್ಟೈತಲ್ಲ ಮಗನೇ. 1 ಗಂಟೆ ತನಕ ಇರ್ತೀನಿ ಅಂದ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಅಂಗನವಾಡೀಲಿ ನಾನು ಹೋಗೋಷ್ಟ್ರೊಳಗಡೆ ಅವರು ಹೋಗ್ಬಿಟ್ಟಿದ್ರು. ಅದಕ್ಕೆ ಅದನ್ನೆಲ್ಲ ಮನೇಲೇ ಕೊಟ್ಟಿರಿ, ನಾನು ನೆಕ್ಸ್ಟ್ ಡೇ ಇಸ್ಕೋತೀನಿ ಅಂತ ಹೇಳಿದ್ರು. ಹಂಗಾಗಿ ನಾವು ಇವಾಗ ವಾಪಸ್ ಬರ್ತಾ ಇದ್ದೀವಿ. ಹಾಗೆ ನೀವು ಕೇಳ್ತಾ ಇದ್ರಿ ಅಲ್ವಾ, ಸಿಸ್ಟರ್ ನಿಮ್ಮ ಹಸ್ಬೆಂಡ್ ಮನೆಗೆ ಯಾವಾಗ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಂದಿದ್ದೀವಿ ನೋಡಿ. ನಮ್ಮದು ಹೆಂಗೆ ಅಂದರೆ, ಯಾವುದೇ ಆದರೂ ಅಷ್ಟೇ, ಸದ್ಯಕ್ಕೆ ನಮ್ಮ ಲೈಫಲ್ಲಿ ಎಲ್ಲ ಕೂಡ ಅನ್ಪ್ಲ್ಯಾನ್ಡ್ ಆಗೇ ನಡೆಯುತ್ತೆ. ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ಹೇಳಬೇಕು ಅಂದರೆ ನಡೆಯೋದೇ ಇಲ್ಲ. ನಾವು ಯಾವುದು ಪ್ಲ್ಯಾನ್ ಮಾಡ್ಕೊಂಡಿರಲ್ಲ, ಆಲ್ಮೋಸ್ಟ್ ಇವಾಗ ಅದೇ ಥರ ಆಗ್ತಾಯಿದೆ ನಮ್ಮ ಲೈಫಲ್ಲಿ. ಸೊ ಇದು ಕೂಡ ಒಂದು ಅನ್ಪ್ಲ್ಯಾನ್ಡ್. ಫೋನ್ ಮಾಡಿದಾಗ ಕಣ್ಣಂತ ಪರ್ಟ್ಬಿಟ್ಲು. ರೀತಿ ನೀನು ಯಾವ ಬುದ್ಧಿ ಕಲ್ತಿದ್ದೀನಿ ನೀನು? ಯಾಕೆ ಅವ್ರಿಗೆ ದೊಣ ತಗೊಂಡ ಜೋಳ ಕಾರ್ನ್ ಮನೆ, ಕಾರ್ನ್ ಜೋಳ. ಎಲ್ಲಿತ್ತು? ಇವಳು ನೋಡು ಏನು ಕುಣಿತಾವಳೆ, ಖುಷಿ ಪಾಪು. ಏನು ಅಂತ ಕುಣಿತಾವಳೆ ಅಲ್ಲಿ 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 ಹೆಂಗಾಗ್ತಾವೆ ನಾವು ಚಿನ್ನ ಸಿಗುಮನ. ಎಸ್ ಗಾಯ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಅಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು, ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ನಾನು ಇಲ್ಲಿರುವಾಗ ಎಲ್ಲ ಟೈಮಲ್ಲೂ ಕೂಡ ಮೊಬೈಲ್ ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಕೂರಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಏನು ಇಲ್ಲಿ ವಿಡಿಯೋ ಮಾಡ್ಕೊಳ್ಳಲ್ಲ ಅಷ್ಟೇ. ಮತ್ತು ಇವಾಗ ನೆನ್ನೆ ನೈಟು ಒಂದು 10-11 ಗಂಟೆಯಲ್ಲಿ ಕರೆಂಟ್ ಹೋಗಿದ್ದು, ಇವತ್ತು ಮಾರ್ನಿಂಗ್ 9 ಗಂಟೆ ಆಗಿದೆ, ಇನ್ನೂ ಕರೆಂಟ್ ಬಂದೇ ಇಲ್ಲ. ನನ್ನ ಮೊಬೈಲಲ್ಲಿ ಬೇರೆ ನೈಟ್ ಫುಲ್ಲು ಟಾರ್ಚ್ ಆನ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಹಾಗಾಗಿ ಚಾರ್ಜರ್ ಕೂಡ ಕಂಪ್ಲೀಟಾಗಿ ಖಾಲಿಯಾಗಿ ಹೋಗಿದೆ ನನ್ನ ಮೊಬೈಲಲ್ಲಿ. ಇವಾಗ ವೀಡಿಯೋ ಮಾಡ್ಕೊತಿದ್ದೀನಲ್ಲ, ಇವಾಗ ಜಸ್ಟ್ ಒಂದು 5% ಇತ್ತು ಅಷ್ಟೇ. ಹಾಗೆ ಕರೆಂಟು ಕೂಡ ಇರಲಿಲ್ಲ. ಮತ್ತು ನಮ್ಮಮ್ಮ ಎಲ್ಲ ತಿಂಡಿ ಎಲ್ಲ ಮಾಡ್ತಾಯಿದ್ದಾರೆ. ತಿಂಡಿಗೆ ಬಂದು ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಿತ್ತು. ನಮ್ಮ ಸಿರಿ ಅವ್ರ ತಾತನ ಜೊತೆ ಹೋಗ್ಬಿಟ್ಟು ಕುರ್ಕುರೆ ಅದು ಇದು ತಿಂಡಿ ಎಲ್ಲನೂ ತೆಗೆಸ್ಕೊಂಡು ಬಂದ್ಬಿಟ್ಟು ತೋರಿಸ್ತಾವಳೆ ನನಗೆ. ನಾನು ಅದನ್ನು ತೊಗೊಂಡು ಬಂದೆ ಅಮ್ಮ, ಇದನ್ನು ತೆಗೆಸ್ಕೊಂಡು ಬಂದೆ ಅಮ್ಮ ಅಂತ ಹೇಳ್ಬಿಟ್ಟು. ಮತ್ತೆ ನೆನ್ನೆ ಬಂದಾಗಿಂದ ಇಲ್ಲಿಗೆ ಪಾಪು ಡ್ಯೂಟಿ ನಂದಾಗ್ಬಿಟ್ಟೈತೆ ಕಂಪ್ಲೀಟಾಗಿ. ಹಾಗೆ ಅಡುಗೆ ಡ್ಯೂಟಿ ನಮ್ಮ ಅಮ್ಮಂದಾಗ್ಬಿಟ್ಟೈತೆ. ಸೊ ನಾನು ಪಾಪುನ ಎತ್ಕೊತಾ ಇದ್ದೆ. ಹಾಗೆ ಇವಾಗ ನಮ್ಮ ಅತ್ತಿಗೆ ಮಗನೂ ಕೂಡ ಬಂದ. ಬೆಳಗ್ಗೆ ನೆನ್ನೆ ನಾವು ಬಂದಿದ್ವಲ್ಲ ಅದೇ ಟ್ರೈನ್ಗೆ ಅವನು ಕೂಡ ಇವತ್ತು ಬಂದ. ಗೈಸ್, ನನ್ನ ಫೇಸ್ನ ಇಗ್ನೋರ್ ಮಾಡಿಬಿಡಿ, ಯಾಕೆ ಅಂದರೆ ನಾನು ಇನ್ನೂ ಫೇಸ್ ವಾಶ್ ಕೂಡ ಮಾಡಿಲ್ಲ. ಸುಮ್ಮನೆ ಹಂಗೆ ಎತ್ಕೊಂಡು ಜಸ್ಟ್ ವಿಡಿಯೋ ಮಾಡ್ಕೊಬಿಟ್ಟೆ ಅಷ್ಟೇ. ಹಾಗೆ ಇವತ್ತೇ ಹೋಗ್ಬಿಡ್ತೀವಿ KR ನಗರಕ್ಕೆ. ಯಾಕೆ ಅಂದರೆ ನಮ್ಮ ಸಿರಿಗೆ ಸ್ವಲ್ಪ ಸ್ಕೂಲಲ್ಲೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಸೊ ಅದಕ್ಕೆ ಆಬ್ಸೆಂಟ್ ಮಾಡ್ಸಂಗೆ ಇಲ್ಲ, ಅದೊಂದು ಮೆಸೇಜ್ ಎಲ್ಲ ಹಾಕಿದರೆ. ಹಾಗಾಗಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು 2 ದಿನ ಆರಾಮಾಗಿ ಇರ್ಬೋದಿತ್ತು. ಬಟ್ ಸ್ಕೂಲ್ಗೆ ಕಳಿಸ್ಲೇಬೇಕಾಗಿರೋದ್ರಿಂದ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ.
ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಹೊರಡೋದಕ್ಕೆ ರೆಡಿಯಾಗಿದ್ದೀವಿ ನೋಡಿ. ನಮಗೆ ಆ್ಯಕ್ಚುಲಿ ಸಂಜೆ 5 ಗಂಟೆಗೆ ಒಂದು ಟ್ರೈನ್ ಇದೆ ಕೆ ಆರ್ ನಗರಕ್ಕೆ. ಬಟ್ ನಾವು 5 ಗಂಟೆಗಲ್ಲ, ಒಂದು 5:45ಗೆ ಶ್ರವಣೂರಿಗೆ ಬಂದರೆ ಒಂದು 6:45 7 ಗಂಟೆ ಅಷ್ಟರೊಳಗೆ ಕೆ ಆರ್ ನಗರಕ್ಕೆ ಬರುತ್ತೆ. ಬಟ್ ಅಷ್ಟರೊಳಗಡೆ ಕತ್ಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪು ಕರ್ಕೊಂಡು ಹೋಗೋಕ್ಕಾಗಲ್ಲ, ನೈಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಬಸ್ಗೆ ಹೊರಡೋಣ ಅಂತ ಹೇಳ್ಬಿಟ್ಟು 3 ಗಂಟೆ ಆಗಿತ್ತು, ರೆಡಿಯಾಗಿದ್ವಿ ಅವಾಗ. ಸೊ ಇವಾಗ 3 ಗಂಟೆಗೆ ಹೊರಡೋದೆ. ಶ್ರವಣೂರು ಟು ಹೊಳೆ ನರಸೀಪುರ ಬಸ್ ಹತ್ತಬೇಕು. ಪಾಪುಗಂತೂ ಫುಲ್ಲು ಖುಷಿ ನೆನ್ನೆಯಿಂದ. ಯಾಕೆಂದರೆ ಇಷ್ಟು ದಿನದಿಂದ ನಮ್ಮ ಮನೇಲೆ ಇದ್ದು ಬೋರ್ ಆಗಿತ್ತಾ. ಇಲ್ಲಿ ಒಂಥರ ಮನೆಯೆಲ್ಲ ದೊಡ್ಡದಾಗಿದೆ, ಥಿಂಗ್ಸ್ ಎಲ್ಲ ಜಾಸ್ತಿ ಕಾಣಿಸುತ್ತೆ, ಮತ್ತು ಜಾಸ್ತಿ ಜನನೂ ಕೂಡ ಎಲ್ಲ ಬರ್ತಿದ್ರಲ್ಲ, ಒಂಥರ ಫುಲ್ ಖುಷಿಯಾಗಿದ್ಲು. ಹಾಗೆ ಚೆನ್ನಾಗಿ ನಿದ್ದೆನೂ ಕೂಡ ಮಾಡ್ತಾಯಿದ್ಲು. ನಮ್ಮ ಮನೇಲಿ ನಿದ್ದೆನೇ ಮಾಡ್ತಿರ್ಲಿಲ್ಲ, ಬಟ್ ಇಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸದ್ಯ ನಮ್ಗೆ ಹೆಂಗೋ ಒಂದು 5 ಮಿನಿಟ್ಸ್ ಅಷ್ಟರೊಳಗಡೆ ಬಸ್ ಬಂದುಬಿಡ್ತು. ಜಾಸ್ತಿ ಏನು ವೆಯ್ಟ್ ಮಾಡಲಿಲ್ಲ. ಅಲ್ಲಿ ಬಸ್ಗೆ ಹತ್ತಿದ ತಕ್ಷಣ ನಮ್ಮ 2 ಬೇಬೀಸು ಫ್ಲ್ಯಾಟು. ಅದಾದಮೇಲೆ ಹೊಳೆ ನರಸೀಪುರಕ್ಕೆ ಬಂದ್ವಿ. ಇಲ್ಲಂತೂ ಯಪ್ಪ ಫುಲ್ ರಶ್ ಅಂದರೆ ರಶ್ಶು. ಇವಾಗ ಈ ಫ್ರೀ ಬಸ್ ಆದಮೇಲೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಮೈಸೂರು ಟು ಹಾಸನ್ನು, ಹಾಸನ್ ಟು ಮೈಸೂರು ಬಸ್ಗಳಿದೆಯಲ್ಲ, ಕೇಳಂಗೆ ಇಲ್ಲ. ಫುಲ್ ರಶ್ ಅಂದರೆ ರಶ್ಶು, ಹತ್ತಕ್ಕೆ ಆಗಲ್ಲ. ಅದರಲ್ಲೂ ಈ ಥರ 2 ಮಕ್ಕಳು ಏನಾದರೂ ಒಂದು ಬ್ಯಾಗಿಗಿತ್ತು ಅಂದರೆ ಇನ್ನು ನಮ್ಮ ಕತೆ ಮುಗೀತು ಅಂತಾನೆ. ಹಂಗಾಗಿ ನಾನು ಸ್ವಲ್ಪ ಟೈಮ್ ಎತ್ಕೋತಾ ಇದ್ದೆ ಪಾಪುನ. ನನಗೆ ಸುಸ್ತಾದಾಗ ನಮ್ಮಮ್ಮ ಸ್ವಲ್ಪ ಟೈಮ್ ಎತ್ಕೊಂತು. ಹಾಗೆ ಇಲ್ಲಿ ಹಿಂಗಾಡ್ಕೊಂಡು ಸುಮಾರು ಒಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ವೆಯ್ಟ್ ಮಾಡಿದ್ವಿ. 1-2 ಬಸ್ ಬಂತು, ಬಟ್ ಫುಲ್ ರಶ್ ಆಗಿಬಿಟ್ಟಿತ್ತು. ನಾವು ಹತ್ತಕ್ಕೆ ಹೋಗಲಿಲ್ಲ, ನೆಕ್ಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು. ಮತ್ತು ಇವತ್ತು ನಮ್ಮ ಸಿರಿ ಹಾಕಿರೋ ಡ್ರೆಸ್ಗೂ ಅವಳು ರೆಡಿ ಆಗಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ. ಆ ಥರ ರೆಡಿಯಾಗಿ ನಿಂತಿದ್ಲು. ಫೈನಲಿ ಒಂದು ಬಸ್ ಬಂತು, ಬಟ್ ಫಸ್ಟ್ ನಾವು ಹತ್ತಕ್ಕೆ ಹೋಗಲಿಲ್ಲ. ಈ ಕರ್ಚೀಫು ಮತ್ತು ವೇಲ್ಗಳೆಲ್ಲ ಬರುತ್ತಲ್ಲ, ಅದನ್ನ ಹಾಕ್ಬಿಟ್ಟು ಹೆಂಗೋ ಸೀಟೆಲ್ಲ ಇಟ್ಕೊಂಡ್ವಿ. ಈ ರೀತಿ ಮಾಡಲಿಲ್ಲ ಅಂದರೆ ನಮಗಂತೂ ಹತ್ತಕ್ಕೆ ಆಗಲ್ಲ ಬಸ್ನ. ಎಸ್ ಗಾಯ್ಸ್, ನಾವು 5:15ಗೆಲ್ಲ ಕೆ ಆರ್ ನಗರಕ್ಕೆ ರೀಚ್ ಆಗಿಬಿಟ್ವಿ. ಹಾಗೆ ಬರುವಾಗ ನಮ್ಮ ಸಿರಿ ಸ್ಕೂಲ್ಗೆ ಸ್ನ್ಯಾಕ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಅದನ್ನೆಲ್ಲ ತೊಗೊಂಡ್ವಿ. ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಬಾಳೆಹಣ್ಣು, ಸಪೋಟ ಮತ್ತು ಸೇಬು, ಹಾಗೆ ಹೂವು ರೇಟು ಕೂಡ ಜಾಸ್ತಿ ಆಗಿಬಿಡುತ್ತೆ ಹಬ್ಬ ಹತ್ರ ಬಂದರೆ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ತೊಗೊಂಡು ಇವಾಗ ಮನೆ ಕಡೆ ಬಂದ್ವಿ. ನಮಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆ ಬಸ್ಸಲ್ಲಿ ಕೂತ್ಕೊಳ್ಳೋಕೆ ಜಾಗ ಸಾಲಲ್ಲ. ಈ ಆಟೋಲಿ ನಿಂತ್ಕೊಂಡಿದ್ವಿ ಸ್ವಲ್ಪ ಟೈಮು, ಹಾಗೆ ಹಿಂಗೆ ಆಡ್ಕೊಂಡು ಸುಮಾರು ಮೈಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ಎಷ್ಟೊತ್ತಿಗೆ ಮನೆಗೆ ಹೋಗ್ಬಿಡೋಣ ಅನಿಸ್ಬಿಟ್ಟಿತ್ತು. ಸೊ ಹೆಂಗೋ ಮನೆಗೆ ತಲುಪಿದ್ವಿ. ಎಸ್ ಗಾಯ್ಸ್, ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟು ಸಂಕ್ರಾಂತಿ ಹಬ್ಬದ ವ್ಲಾಗ್ ಜೊತೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.